ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕರಾವಳಿ ಕುಚ್ಚಲಕ್ಕಿ ಗಂಜಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರ್ತೈತೆ. ವೆಯ್ಟ್ ಲಾಸ್ ಮಾಡೋರಿಗೆ ಅಷ್ಟೇ, ಶುಗರ್ ಇರೋರಿಗೂ ಅಷ್ಟೇ ತುಂಬ ಒಳ್ಳೇದಿದು ಗಂಜಿ. ಬೆಳಗ್ಗೆ ಹೊತ್ತು ತಿಂಡಿಗೆ ಇದನ್ನ ಮಾಡ್ಕೊಂಡು ತಿಂತೀವಿ ನಾವು, ನೀವು ಮಾಡ್ಕೊಂಡ್ರಿ. ಆಮೇಲೆ ಅದಕ್ಕೆ ಬಂದುಬಿಟ್ಟು ನುಗ್ಗೆ ಸೊಪ್ಪಿನ ಮಜ್ಜಿಗೆ ಹುಳಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರ್ತೈತೆ. ಅದಕ್ಕೆ ಮಜ್ಜಿಗೆ ಮೆಣಸು ಮತ್ತು ಉಪ್ಪಿನಕಾಯಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಕುಚ್ಚಲಕ್ಕಿ ಗಂಜಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಇದು ಅಕ್ಕಿ ಎರಡು ರೀತಿ ಥರ ಬರ್ತೈತೆ. ಒಂದು ಇದು ಕೆಂಪುದು, ಇನ್ನೊಂದು ಸ್ವಲ್ಪ ಬಿಳಿ ಕೆಂಪು ಎರಡೂ ಬರ್ತೈತೆ. ಇದು ನಾನು ಕೆಂಪುಗಿರೋದು ತೊಗೊಂಡಿದ್ದೀನಿ, ಆದರೆ ಹೆಲ್ತ್ಗೆ ಒಳ್ಳೇದಿದು. ಇದು 1 ಲೋಟ ನಾನು ಅಕ್ಕಿ ತೊಗೊಂಡಿದ್ದೀನಿ. ನೀರು ಹಾಕಿ ತೊಳ್ಕೊಂಬಿಡೋಣ ಚೆನ್ನಾಗಿ. ಇದ್ರ ಮೇಲೆ ತುಂಬ ಅದು ಒಟ್ಟು ಇರ್ತೈತೆ, ತುಂಬ ಗಲೀಜಾಗಿರ್ತೈತೆ. ಒಂದು 4-5 ಸತಿ ತೊಳ್ಕೊಬೇಕಾಗ್ತೈತೆ. ನೋಡಿ ಈ ಥರ ಇದೆ ನೀರು. ಪುನಃ ನೀರು ಹಾಕಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 4-5 ಸತಿ ತೊಳ್ಕೊಂಬಿಡೋಣ ಅಕ್ಕಿನ. ಈ ಥರ ಕಿವುಚಿ ತೊಳೆಯೋಣ. ಈಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಬಿಡೋಣ. 2 ಲೋಟಷ್ಟು ನೀರು ಹಾಕ್ಕೊಂಬಿಡ್ತೀನಿ ನಾನು. ಸಾಕು. 1 ಸೀಟಿ ಬರ್ಸ್ಬಿಟ್ಟು, 1 ವಿಸಿಲ್ ಬರ್ಸ್ಬಿಟ್ಟು, ತಿರ್ಗಾ ಅದನ್ನ ತಣ್ಣಗಾಗ್ಬಿಟ್ಮೇಲೆ ತಿರ್ಗಾ ನಾನು 2ನೇ ಸತಿ 2 ಗ್ಲಾಸ್ ಹಾಕ್ತೀನಿ. ಈಗ ಕುಕ್ಕರ್ ಮುಚ್ಚಿ ಬೇಯಲಿಕ್ಕಿಡೋಣ. ಈಗ ವಿಸಿಲ್ ಹಾಕೋಣ. ಓಪನ್ ಮಾಡಿ ನೋಡೋಣ. ನೋಡಿ, 3/4 ಭಾಗ ಬೆಂದಿದೆ. ಇನ್ನು 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಈಗ ಒಂಚೂರು ಉಪ್ಪು ಹಾಕ್ಕೊಂಬಿಡ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಈಗ ಕುಕ್ಕರ್ ಮುಚ್ಚಿ ತಿರ್ಗಾ 2 ವಿಸಿಲ್ ಬರ್ಸೋಣ. ಆಗಿದೆ, ಆಫ್ ಮಾಡೋಣ. ಆಗಿದೆ. ನೋಡಿ ಎಷ್ಟು ಕ್ಲೀನಾಗಿ ಬೆಂದೋಗಿದೆ. ನೋಡಿ, ಈ ಗಂಜಿ ಹಾಗೇನೂ ಕುಡಿಬೋದು, ಇಲ್ಲಾಂದರೆ ಅನ್ನ ಥರನ ಎತ್ಕೊಂಡು ತಿನ್ಬೋದು. ಒಂದು ತಟ್ಟೆಗೆ ಅನ್ನ ಹಾಕ್ಕೊಂಬಿಡೋಣ. ತಿಳಿ ಹಾಕ್ಕೊಂಡಿಲ್ಲ ನಾನು, ಬರೀ ಅನ್ನ ಮಾತ್ರ ತೊಗೊಂಡಿದ್ದೀನಿ. ಜೀರಿಗೆ, ಮಿಡಿ, ಉಪ್ಪಿನಕಾಯಿ ಹಾಕ್ಕೊಂಬಿಡೋಣ. ತುಂಬ ಈ ಗಂಜಿ ಅನ್ನಕ್ಕೂ ಉಪ್ಪಿನಕಾಯಿಗೂ ತುಂಬ ಚೆನ್ನಾಗಿರ್ತೈತೆ. ನುಗ್ಗೆ ಸೊಪ್ಪಿನ ಮಜ್ಜಿಗೆ ಹುಳಿ ಹಾಕ್ಕೊತಾ ಇದ್ದೀನಿ. ಶಾರ್ಟ್ ವೀಡಿಯೋಗೆ ಮಾಡಿದ್ದೀನಿ, ಫಾಸ್ಟ್ ವೀಡಿಯೋಗೆ. ಈ ಗಂಜಿ ಊಟ ಬೆಳಗ್ಗೆ ನಾವು ಶುಗರ್ ಇರೋರು, ವೆಯ್ಟ್ ಲಾಸ್ ಮಾಡೋರಿಗೆ, ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದಿದು. ಹೊಟ್ಟೆನೂ ತುಂಬತೈತೆ ಮತ್ತು ಶಕ್ತಿನೂ ಅಷ್ಟೇ ಚೆನ್ನಾಗಿರ್ತೈತೆ. ಅದು ಇದು ತಿನ್ನಬೇಕು ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರ್ತೈತೆ ಇದು. ನಮ್ಮ ಮನೆಯವ್ರಿಗೆ ಶುಗರ್ ಇದೆ, ಹಾಗಾಗಿ ನಾನು ಇದು ಮಾಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಇದು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೇದು ಕೊಡ್ತೈತೆ. ಮತ್ತು ನುಗ್ಗೆ ಸೊಪ್ಪಿನ ಮಜ್ಜಿಗೆ ಹುಳಿ ಮಾಡಿದ್ದೆ, ಅದು ಅಷ್ಟೇ ತುಂಬ ಟೇಸ್ಟಾಗಿರ್ತೈತೆ. ಆರೋಗ್ಯಕ್ಕಂದರೆ ತುಂಬ ಟೇಸ್ಟಾಗಿರ್ತೈತೆ ಇದು. ಅದಕ್ಕೆ ಉಪ್ಪಿನಕಾಯಿನೂ ಮಜ್ಜಿಗೆ ಮೆಣಸು ತೊಗೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರ್ತೈತೆ. ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟಾಗಿದೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ನಾನು ಹೇಗೆ ಅಡುಗೆ ಮಾಡ್ತೀನಂತ ಪ್ಲೀಸ್ ನಾನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.